ಗಂಡನು ದೇವರು ಅಂತಾರಪ್ಪ. ಗಂಡನಿಂದ ವಿಷಯ ಮುಚ್ಚಿಡ್ತಾರ? ಏನ್ ಹೇಳು? ನೀವು ಮಾತ್ರ ಹೆಂಡತಿ ಹತ್ರ ವಿಷಯಗಳನ್ನ ಮುಚ್ಚಿಡ್ಬೋದು, ನಾನು ಮುಚ್ಚಿಡ್ಬಾರ್ದ ಹೇಳಿ? ನನ್ನ ಗಂಡನ್ನ ಕಾಪಾಡ್ಕೊಳ್ಳೋ ಅಂತ ಸಂದರ್ಭ ಬಂದಿದೆ ರೀ. ಅದಕ್ಕೆ ದೇವ್ರ ಆಶೀರ್ವಾದ ಇರಲಿ ಅಂತ ಹೊರಡೋಣವಾ? ನಮಸ್ಕಾರ ದೊಡ್ಡವ್ರಿಗೆ. ನಮಸ್ಕಾರ. ಏನ್ ಸರ್ ಒಬ್ಬರೇ ಆಡ್ತಿದ್ದೀರಿ? ನಾನು ಕಂಪನಿ ಕೊಡ್ಲಾ? ನನ್ನ ಲೈಫಲ್ಲಿ ಒಬ್ಬನೇ ಆಟ ಆಡಿ ಅಭ್ಯಾಸ ಇದೆ. ನಾನೊಂಥರ ಒಂಟಿ ಸಲಗ ಇದ್ದ ಹಾಗೆ. ಒಬ್ಬನೇ ಆಡ್ತೀನಿ, ಒಬ್ಬನೇ ಗೆಲ್ತೀನಿ. ಅದು ಅಲ್ಲದೆ ನನ್ನ ಸರಿಸಾಮಾನ್ಯ ಇಲ್ದರ ಜೊತೆ ಆಟ ಆಡಿ ನನ್ಗೆ ಅಭ್ಯಾಸ ಇಲ್ಲ. ಮನಸ್ಸಲ್ಲಿರೋದನ್ನ ಹೇಳಬೇಕು ಅನ್ನಿಸ್ತು, ಹೇಳ್ದೆ. ಬೇಸರ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಹೇಗಿದ್ದೀರಿ? ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಸೇರಬೇಕಾದ ಬ್ಯಾಲೆನ್ಸ್ ಅನ್ನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದು ಅದರ ರೆಸಿಪ್ಟ್. ಅಯ್ಯೋ, ನಾನೀಗ ಇದಕ್ಕೋಸ್ಕರ ಬರಲಿಲ್ಲ ಸರ್. ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸರ್, ನನಗೆ ತುಂಬಾ ಬೇಸರ ಆಗ್ತಿದೆ ಸರ್. ವಿಶಾಖ ಅವರು ಈ ರೀತಿ ಮಾಡಬಾರ್ದಾಗಿತ್ತು. ನಾವು ತುಂಬಾ ಕಷ್ಟಪಟ್ಟಿದ್ವಿ, ಎಲ್ಲ ಹಾಳಾಗೋಯ್ತು. ಏನೇ ಆದರೂ ರಾಧಿಕಾ ಜೈಲಿಗೆ ಹೋಗ್ಬೇಕಾಗಿತ್ತು ಸರ್. ಆದ್ರಿಂದ ನನಗಾಗ್ಲಿ ನಿಮ್ಗಾಗ್ಲಿ ಏನ್ ಲಾಭ ಆಗ್ತಿತ್ತು ಸ್ವಾಮಿ? ಏನೂ ಆಗ್ತಿರ್ಲಿಲ್ಲ. ಸ್ವಲ್ಪ ಮರ್ಯಾದೆ ಹಾಳು ಮಾಡಬೇಕಾಗಿತ್ತು, ಪೂರ್ತಿ ಹಾಳು ಮಾಡಿದೆ. ಅಫ್ಕೋರ್ಸ್ ನಿಮ್ಮಿಂದ ನನಗೆ ತುಂಬಾನೇ ಸಹಾಯ ಆಯಿತು. ಇಲ್ಲ ಸರ್, ಅವಳು ಮಾಡಿದ ಕೆಲಸಕ್ಕೆ ಖಂಡಿತ ಜೈಲಿಗೆ ಹೋಗಲೇಬೇಕಾಗಿತ್ತು ಸರ್. ತಪ್ಪು ಮಾಡಿದ್ರೆ ಅಲ್ವಾ ಜೈಲಿಗೆ ಹೋಗಬೇಕಾಗಿದ್ದು? ತಪ್ಪು ಮಾಡಿದವ್ರು ಯಾರು, ಅನುಭವಿಸೋರು ಯಾರು? ರಾಧಿಕಾ ಹೊರಗೆ ಬಂದಿದ್ದು ಒಳ್ಳೇದೇ ಆಯ್ತು. ಅಂದ್ರೆ ಆ ವಿಷಯ ಯಾಕೀಗ? ಕೆಲವೊಂದು ಒಳ್ಳೆ ಕ್ಷಣಗಳು ಲೈಫಲ್ಲಿ ನಮಗೆ ಗೊತ್ತಿಲ್ಲದೇ ನಡೆದು ಹೋಗುತ್ತಂತೆ. ಹಕ್ಕಿ ಬಂಧನದಲ್ಲಿ ಇರಬಾರ್ದು ಕಣ್ರಿ, ಪಾಪ ಅನ್ಸುತ್ತೆ. ಹೊರಗೆ ಬಿಟ್ಟು ಬೇಟೆ ಆಡಬೇಕು. ಏನಂತೀರ? ಹೌದು ಸರ್, ಬೇಟೆ ಆಡೋದ್ರಲ್ಲೂ ಕೂಡ ಥ್ರಿಲ್ ಇರಬೇಕು. ನಮಸ್ತೆ ಮೇಡಮ್. ನಮಸ್ತೆ ಅಜಯ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತ ಕೇಳಿದೆ. ಒಳ್ಳೆ ಕೆಲಸದಲ್ಲಿ ನಮಗೆ ಸಹಾಯ ಮಾಡಿದ್ದೀರಾ. ನಿಮ್ಮ ಋಣನ ನಾನು ಇಟ್ಕೊಳ್ಳೋದಿಲ್ಲ. ಶಾಂತನು ಅವರು ಈಗಾಗಲೇ ಅದನ್ನೆಲ್ಲ ತೀರ್ಸ್ಬಿಟ್ಟಿದ್ದಾರೆ ಮೇಡಮ್. ಇನ್ನು ಮುಂದೆ ಕೂಡ ನಿಮ್ಮ ಮಾತನ್ನು ಕೇಳ್ತೀನಿ. ನನ್ನ ಮಗನ ಬೆನ್ನಿಂದೆ ನಾನಿದ್ದೀನಿ. ನಿಮ್ಮಿಂದ ಏನು ಸಹಾಯ ಮಾಡೋಕ್ಕಾಗತ್ತೋ ಅದನ್ನು ಮಾಡ್ತಾ ಹೋಗಿ. ರಾಧಿಕಾ ಸ್ಟೇಷನಿಂದ ಹೊರಗೆ ಬಂದಿರ್ಬೋದು, ಸಮಸ್ಯೆಗಳಿಂದ ಅಲ್ಲ. ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆನ ಹುಟ್ಟಾಕೋದಿಕ್ಕೆ ನಾವಿದ್ದೀವಿ. ಆ ಮನೆಯಲ್ಲಿ ಮುಂದೇನಾಗತ್ತೆ ಅಂತ ನೀವೇ ನೋಡ್ತಾ ಹೋಗಿ. ಏನ್ ಮಾಡ್ತೀರಿ ಮೇಡಮ್? ಅದನ್ನ ಆದ್ಮೇಲೆ ನೋಡೋಕೆ ಚಂದ. ಆ ಮನೆಯಲ್ಲಿ ಮುಖ್ಯವಾದ ಒಂದು ತಲೆ ಉರುಳಂತೆ. ಯಾರ್ದು ಮೇಡಮ್? ವಿಷುದಿರ್ಬೋದು, ರಾಧಿಕಾ ಇದ್ರೂ ಇರ್ಬೋದು.
ರುಕ್ಮಿಣಿ ಅವ್ರದ್ದು ಇರ್ಬೋದು. ವಿಶಾಖ ಅಮ್ಮ, ಮುಖ್ಯವಾಗಿ ವಿಷ್ಣುದಲ್ವೇನಮ್ಮ? ಇಡೀ ಕುಟುಂಬನೇ ಯಾಕಾಗಿರ್ಬಾರ್ದು? ಅದೀಗ್ಲೇ ಗೊತ್ತಾಗೋದಿಲ್ಲ. ಆ ಮನೆಯಲ್ಲಿ ಸಾವು ಖಚಿತ ಅಂತ ನಾನ್ ಹೇಳ್ತಾ ಇದ್ದೀನಿ. ಅದನ್ನ ಮುಚ್ಚಾಕೋದಿಕ್ಕೆ ಏನ್ ವ್ಯವಸ್ಥೆ ಮಾಡ್ಕೋಬೇಕೋ ಅದನ್ನ ಇವತ್ತಿಂದಾನೇ ಮಾಡ್ಕೊಳಕ್ ಶುರು ಮಾಡಿ. ನಿಮ್ಮ ಅಕೌಂಟ್ಗೆ ಹಣ, ಅವ್ರ ಮನೆಯಲ್ಲಿ ಹೆಣ. ಚೆಕ್. ಏನೂ ಆಗಿಲ್ಲ. ನಿಮ್ಮಿಬ್ಬರ ಈ ನಂಟು ಬೇರೆ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಅಪರಿಮಿತವಾದ ನಿಮ್ಮ ಈ ಪ್ರೀತಿಗೆ ಕುತ್ತು ಬರೋ ದಿನಗಳು ದೂರ ಇಲ್ಲ ಅನ್ನೋ ಸತ್ಯ ನಾನು ಕಾಣ್ತಾ ಇದೆ. ನಾನು ಹೇಳ್ತಾ ಇರೋದು ನಿನ್ನ ಭವಿಷ್ಯನೇ ಮಗು. ನಿನ್ನ ಆಯುಷ್ಯಕ್ಕೆ ಕುಂದು ಬರೋ ಆಪತ್ತು ನನ್ನ ಕಣ್ಮುಂದೆ ಬರ್ತಾ ಇದೆ. ಹೇಳಾಯ್ತಲ್ಲ, ಹೊರಡಿ. ಮುಂದೆ ಬರೋ ದಿನಗಳು ತುಂಬಾ ಆಪತ್ತಿನಿಂದ ಕೂಡಿರುತ್ತವೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇಡೋ ಪ್ರತಿ ಹೆಜ್ಜೆಯಲ್ಲೂ ಕತ್ತಲು ಕೂಡಿರುತ್ತದೆ. ನೀವು ಬೆಳಕು ಹುಡುಕುವಷ್ಟರಲ್ಲಿ ಸಮಯ ಮೀರೋಗಿರುತ್ತೆ. ನೋಡಿ ಹೇಳಾಯ್ತಲ್ಲ, ನೀವು ನೋಡಿ. ದುಡ್ಡು ಬೇಕಾ? ಏಯ್, ನೀನ್ ಯಾಕೆ ಭಯ ಬೀಳ್ತಾ ಇದೀಯಾ? ಹೀಗೆಲ್ಲ ಹೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಹುಚ್ಚ ಇರ್ಬೇಕು. ಬಾ ಬಾ. ನಾನು ನಿಮಗೆ ಹುಚ್ಚನ ಕಾಣ್ತಾ ಇದ್ದೀನಾ? ನಂಬಿದರೆ ಬಾಳು, ನಂಬದೇ ಇದ್ದರೆ ಗೋಳು. ನಂಬಿದರೆ ಹುಟ್ಟು, ನಂಬದೇ ಇದ್ದರೆ ಸಾವು. ನಂಬಿದರೆ ಸ್ವರ್ಗ, ನಂಬದೇ ಇದ್ದರೆ ನರಕ. ಎಚ್ಚರವಿರಿ. ದೈವಾಂಶ ಸಂಭೂತೆ ಜೊತೆಗಿದ್ದಾಳೆ, ಆದರೆ ಗ್ರಾಹಕತೆಗಳು ಬಲಿಷ್ಠವಾಗಿವೆ. ಹುಷಾರಾಗಿರಿ.
ನನ್ಗೆ ಯಾಕೋ ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಭಯ ಆಗ್ತಿದೆ ರೀ. ಹೇಳಿದ್ನಲ್ಲ ರಾಧಿಕಾ, ಹಣ ಸಂಪಾದನೆ ಮಾಡೋ ದಾರಿನಲ್ಲಿ ಇದು ಒಂದು ಅಂದ್ಕೋ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ. ಬಾ ಹಾಗಲ್ಲ ರೀ. ಬಾ ರಾಧಿಕಾ. ನಿನ್ನ ಆಯುಷ್ಯಕ್ಕೆ ಕುಂದು ಬರೋ ಆಪತ್ತು ನನ್ನ ಕಣ್ಮುಂದೆ ಬರ್ತಾ ಇದೆ. ನಂಬಿದರೆ ಹುಟ್ಟು, ನಂಬದೇ ಇದ್ದರೆ ಸಾವು. ದೈವಾಂಶ ಸಂಭೂತೆ ಜೊತೆಗಿದ್ದಾರೆ, ಆದರೆ ಗ್ರಾಹಕತೆಗಳು ಬಲಿಷ್ಠವಾಗಿವೆ. ಹುಷಾರಾಗಿದೆ. ನಿನ್ನನ್ನೇ ನಂಬಿದ್ದೀನಿ. ಏನು ತೊಂದರೆ ಆಗದೆ ಇರೋ ಹಾಗೆ ಇವ್ರನ್ನ ಕಾಪಾಡೋ ಹೊಣೆ ನಿಂದು. ನನಗೆ ಬೇಡ ರೀ. ರೀ, ನನ್ಗೆ ಯಾಕೋ ಭಯ ಆಗ್ತಿದೆ. ರಾಧಿಕಾ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಅಂತ ಅವಾಗ್ಲೇ ಹೇಳಿದ್ನಲ್ಲ. ಬರೀ ಅದೊಂದು ವಿಷಯಕ್ಕೆ ಅಂತ ಅಲ್ಲ ರೀ. ನಾನು ಪ್ರತಿದಿನ ಭಯದಲ್ಲೇ ಬದುಕ್ತಾ ಇದ್ದೀನಿ. ವಿಶಾಖನ ಹತ್ರ ಜೋರಾಗಿ ಮಾತಾಡ್ಬೇಕಿದ್ರು ಅಷ್ಟೆ. ಎಲ್ಲಿ ಅವಳಿಂದ ನಿಮಗ್ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಭಯ. ವಿಶಾಖನಿಂದ ನನ್ಗೆ ಯಾಕೆ ತೊಂದರೆ ಆಗುತ್ತೆ? ಸುಮ್ಮನೆ ಏನೇನೋ ಮನ್ಸಿಗೆ ಹಚ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ ರಾಧಿಕಾ, ಪ್ಲೀಸ್. ಬಾಳಿಂತು ನನಗ್ ಬೇಡ ರೀ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ಕೇಳು. ನಮ್ಮ ಮಗು ಮೇಲೆ ಆಣೆ ಮಾಡಿ ಹೇಳಬೇಕು. ನಾನು ಕೇಳೋ ವಿಷಯಕ್ಕೆ ಸತ್ಯ ಹೇಳ್ತೀರಾ ತಾನೆ? ಕೇಳು. ವಿಶಾಖ ನಿಮ್ಮ ಹತ್ರ ಏನ್ ಕೇಳಿದ್ಲು? ರಾಧಿಕಾ, ದಯವಿಟ್ಟು ಈ ವಿಷಯ ಕೇಳ್ಬೇಡ. ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಗ್ತಿದ್ಯಾ ರಾಧಿಕಾ? ಇಲ್ಲ ರೀ, ನನ್ಗಿವತ್ ಗೊತ್ತಾಗ್ಲೇಬೇಕು. ನೀವ್ ಈ ರೀತಿ ಕೊರಗೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ನೋಡಿ, ನಿಮ್ ಪ್ರೀತಿ ಅದೇನೇ ಇರ್ಲಿ,
ನನಗೆ ತಡ್ಕೊಳ್ಳೋ ಶಕ್ತಿ ಕೊಟ್ಟೆ ಕೊಡುತ್ತೆ. ರೀ, ನೀವು ನಮ್ಮ ಮಗು ಮೇಲೆ ಆಣೆ ಮಾಡಿದಿರ ಅನ್ನೋದನ್ನ ಮರಿಬೇಡಿ. ನಿಜ ಹೇಳಿ, ಏನ್ ಕೇಳಿದ್ಲು? ವಿಶಾಖಂಗೆ ನನ್ನಿಂದ ಒಂದು ಮಗು ಬೇಕಂತೆ. ನನ್ನಿಂದ ಒಂದು ಮಗು ಆದ್ರೆ ಮಾತ್ರ ಡಿವೋರ್ಸ್ ಪೇಪರಿಗೆ ಸೈನ್ ಮಾಡಿ ವಿಶಾಖ ಇಲ್ಲಿಂದ ಹೊರಟೋಗ್ತಾಳಂತೆ. ಯಾವ ಮುಖ ಇಟ್ಕೊಂಡು ಇದನ್ನ ಮನೆಯವ್ರ ಮುಂದೆ ಹೇಳಿ ರಾಧಿಕಾ? ಅಜ್ಜಿ ಮತ್ತೆ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಆಘಾತ ಆಗತ್ತೆ. ಅದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ವಿಷಯನ ಎಲ್ರ ಮುಂದೆ ಹೇಳೋಕೆ ಹೇಗೆ ಸಾಧ್ಯ ರಾಧಿಕಾ? ಇದೇ ವಿಷಯ ಇಟ್ಕೊಂಡು ವಿಶಾಖ ನನ್ನನ್ನ ಪ್ರತಿದಿನ ಕಾಡ್ತಾ ಇದ್ಲು. ನನಗೂ ನಿನ್ನಲ್ಲಿ ಕಳ್ಕೊತೀನೋ ಅನ್ನೋ ಭಯಕ್ಕೆ ನೋಡೋಣ ಅಂತ ಹೇಳಿದೆ. ಅದಕ್ಕೆ ವಿಶಾಖ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು. ರಾಧಿಕಾ, ಪ್ರಾಣ ಬಿಡ್ತೀನಿ ವಿನಾ ಅವಳ ಮಾತನ್ನು ಒಪ್ಕೊಳ್ಳಲ್ಲ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ನನ್ನ ಎದುರಿಗೆ ನಗ್ನಗ್ತಾ ಇದ್ರ ನೋಡಿ. ನೀವೇನು ಯೋಚನೆ ಮಾಡ್ಬೇಡಿ, ಅವಳ ನಾನ್ ನೋಡ್ಕೋತೀನಿ. ರಾಧಿಕಾ, ಅವಳ ವಿಷಯದಲ್ಲಿ ಮತ್ತೆ ದುಡ್ಕೋಕ್ ಹೋಗ್ಬೇಡ. ದಯವಿಟ್ಟು ಸುಮ್ಮನೆ ಇರು. ತುಂಬಾ ಯೋಚನೆ ಮಾಡಿ ಏನು ತೊಂದರೆ ಆಗದೆ ಇರೋ ಹಾಗೆ ನಾನ್ ನಿಭಾಯಿಸ್ತೀನಿ. ಅಜ್ಜಿ, ಆ ಬಾರ್ ಕೊಡಿ. ಪುಟ್ಟ, ಇದಿಟ್ಕೋ. ನೋಡು ಪುಟ್ಟ, ಇದ್ರಲ್ಲಿ 300 ರೂಪಾಯಿ ಇದೆ. ಇದ್ರಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಗೋ. ಏನು ತಿನ್ಬೇಕು ಅನ್ಸುತ್ತೋ ಅದನ್ನೆಲ್ಲ ತಿನ್ನು. ತಗೋ. ಪುಟ್ಟ, ಈಗ್ಲಾದ್ರೂ ಇಲ್ಲಿಂದ ಹೋಗ್ತೀಯ ತಾನೆ? ಎಲ್ಲಿಗಕ್ಕ? ಅಯ್ಯೋ, ಮಧುರಾಪುರಕ್ಕೆ ಕಣೋ. ನಿಮ್ಮಪ್ಪ ಫೋನ್ ಮಾಡಿದ್ರು, ಇವತ್ತೇ ಅವನ್ ಕಳಿಸ್ಕೊಡಿ ಅಂತ. ಅವಾಗ್ಲೇ ಅಕ್ಕನ ಫೋನಲ್ಲಿ ಅಪ್ಪನ್ ಫೋನ್ ಮಾಡಿದ್ರೆ ಸ್ವಲ್ಪ ದಿವಸ ಬಿಟ್ಟು ಬಾ ಅಂದಿದ್ರು. ನೋಡು ನಂದು ಪುಟ್ಟ, ಹಾಗೆಲ್ಲ ಹಠ ಮಾಡ್ಬಾರ್ದು. ನಿನ್ಗೇನ್ ಬೇಕು ಕೇಳು. ಹೊಸ ಶೂಸ್ ಬೇಕಾ, ಬಟ್ಟೆ ಬೇಕಾ, ಎಲ್ಲ ಕೊಡಿಸ್ತೀನಿ ಕಣೋ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಹಾಗಾದ್ರೆ ಈಗ ನೀನ್ ನನ್ ಜೊತೆ ಊರಿಗೆ ಬರ್ತೀಯಾ? ಇಲ್ಲ ಜಿ, ನನ್ಗೆ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ರಜೆ ಮುಗಿವರೆಗೂ ನಾನ್ ಜಾತಿ ಅಕ್ಕ ಜೊತೆನೆ ಇರ್ತೀನಿ. ತಗೊಳ್ಳಿ, ನಿಮ್ ದುಡ್ಡು ಬೇಡ, ಏನು ಬೇಡ. ಅಯ್ಯೋ ಪುಟ್ಟ, ದುಡ್ಡನ್ನ ಯಾರಾದ್ರೂ ಬಿಸಾಕ್ತಾರ ಹೇಳು? ಹಾಗೆಲ್ಲ ಮಾಡ್ಬಾರ್ದು ಕಣೋ. ನೋಡು, ನಾವಿಬ್ರು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ನಿನಗ ಅಪ್ಪ ಅಮ್ಮ ನೋಡ್ಬೇಕು ಅಂತ ಅನ್ನಿಸ್ತಿಲ್ವೋ? ಇಲ್ಲಪ್ಪ, ಅವರು ನಿಮ್ ತರನೇ ರಜದಲ್ಲಿ ಓದ್ಕೋ ಅಂತಾರೆ. ನಾನು ಇಲ್ಲಿದ್ದೆ ನಿಮ್ಗೇನ್ ಪ್ರಾಬ್ಲಮ್? ಇವ್ರು ಶುದ್ಧ ತಲಹರಟೆ ಕಣೆ. ಇವನು ಇಲ್ಲಿ ಇದ್ರೆ ನಮ್ ತಲೆನ ಹಾಳು ಮಾಡ್ಬಿಡ್ತಾನೆ. ಅವಳಿವನ್ನ ಕರ್ಕೊಂಬಂದ ತಪ್ಪಿಗೆ ನಾನೇ ಹೋಗಿ ಬಿಟ್ಬಿಟ್ಟು ಬರ್ತೀನಿ. ನಡೆಯೋ. ನಾನು ಬರಲ್ಲ.
ಬಾಯಿ ಮುಚ್ಕೊಂಡಿರೋ ನೀನ್ ಒಪ್ಪಿಗೆ ಯಾರೋ ಕೇಳಿದ್ದು ನೋಡು ಇಲ್ಲಾಜಿ ನಾನ್ ಬರಲ್ಲ. ಸುಮ್ಮನೆ ಇರೋ ನೋಡು ಹಿಟ್ಟಿನ ಬಾಗಿಲಿಂದ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಯಾರಿಗೂ ಅನುಮಾನ ಬರಲ್ಲ ನೀನ್ ನೋಡ್ಕೊ ಹೋಗು ಹೋಗಿ ಹೋಗಮ್ಮ ಆಯ್ತಾಯ್ತು ಹೋಗು. ಏ ಅಕ್ಕನೂ ಇಲ್ಲ ಒಬ್ಬನೇ ಇಲ್ಲ ಬಾಯಿ ಮುಚ್ಕೊಳ್ತೀನಿ ಬಾರೋ ಅಜ್ಜಿ ಬೇಗ ಬನ್ನಿ. ಏ ಇಲ್ಲ ಅಜ್ಜಿ ಬೇಗ ಬನ್ನಿ ಬಾರೋ ಏ ಬಾಂದ್ರೆ ಬರ್ಬೇಕು ಇಲ್ಲಾಜಿ ನಾನ್ ಬರಲ್ಲ. ಬಾರೋ ಏನು ನಡಿ ನಡಿ ಹೋಗೋಣ ನಡಿ ಬೇಗ ಕರ್ಕೊಂಡು ಬನ್ನಿ ಅಜ್ಜಿ. ನೋಡು ನೀನ್ ಇಲ್ಲೇ ಓದಕ್ಕಾಗಲ್ಲ ನಿಮ್ ಊರ್ಗ್ ಹೋದ್ರೆ ಓದಿ ದೊಡ್ಡ ಮನುಷ್ಯ ಆಗ್ಬೋದು ಬರಲ್ಲ ಅಂತ ಹೇಳ ಮಾಡ್ಬೇಡ ನಡಿ ನಡಿ ಅಜ್ಜಿ ನಾನು ಇಲ್ಲಿದ್ದೆ ನಿಮ್ಗೇನ್ ತೊಂದ್ರೆ? ತೊಂದ್ರೆ ಇಲ್ಲ ತೊಂದ್ರೆ ನನಗೇನು ತೊಂದ್ರೆ ನಿನ್ ತೊಂದ್ರೆ ಇಲ್ಲ, ನೀನ್ ನಾನು ಓದ- ಬರಲ್ಲ. ಏ, ಮಾತು ಬಿಡಿ, ಕೇಳು. ಬರಲ್ಲ. ತಡಿಯೋ ಇಲ್ಲಾಜಿ ನಾನ್ ಬರಲ್ಲ. ಏ ಬಾರು ಬಾಯಿ ಮುಚ್ಕೊಂಡು ಬಾರು ಬಾರು ಏ ನಡಿಯೋ ಇಲ್ಲಾಜಿ ನಾನ್ ಬರಲ್ಲ. ಯಾವ್ದು ಅದೇ ರಾಗ ನಡಿಯೋ ಸರಿ ಬಾರಿಸ್ಬಿಡ್ತೀನಿ ಅಷ್ಟೇ. ಬಾಯ್ ಮುಚ್ಕೊಂಡು ಅಜ್ಜಿ ಜೊತೆ ಹೋಗ್ಬೇಕಷ್ಟೇ. ಅಜ್ಜಿ ಮುದ್ದೆವನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಆ ವಿಷಯನೆಲ್ಲ ಬಾಯ್ ಬಿಟ್ಬಿಡ್ತಾರೆ. ಯಾವ ವಿಷಯ? ಏ ನಿನ್ ಯಾಕೆ ಬದಿಲ್ಲ ಏನಿಲ್ಲ ನಡಿಯೋ ಬಾರೋ. ಇಲ್ಲಾಜಿ ನಾನ್ ಬರಲ್ಲ. ತಾಡ್ತೀನಿ ನೋಡು ಅದೇ ಹೇಳ್ತೀನಿ